ಇನ್ನು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ದೇಶದ ಮೂಲೆ ಮೂಲೆಯಲ್ಲೂ ಇವತ್ತು ಯೋಗಾಭ್ಯಾಸವನ್ನ ಮಾಡಲಾಯಿತು. ಜೈಲಿನಲ್ಲಿರುವಂತಹ ದರ್ಶನ್ ಕೂಡ ಇವತ್ತು ಯೋಗಾಭ್ಯಾಸ ಮಾಡಿದ್ದು ಬಹಳ ವಿಶೇಷವಾಗಿತ್ತು. ಸ್ವಿಮ್ಮಿಂಗ್ ಪೂಲ್ನಲ್ಲೂ ಯೋಗ, ನೌಕಾಸೇನಾ ಸಿಬ್ಬಂದಿ ನೀರಿನ ಆಳದಲ್ಲಿ ಯೋಗಾಸನ, ಶಕ್ತಿಸೌಧದ ಮುಂದೆಯೂ ಯೋಗ, ಕೋಲ್ಕತ್ತಾದಲ್ಲಿ ಮೋದಿ ಯೋಗಾಭ್ಯಾಸ, ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಪವಿತ್ರ ಗೌಡ ಯೋಗ. ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು. ಕೊಲೆ ಆರೋಪಿಗಳಾದ ದರ್ಶನ್ ಪವಿತ್ರ ಗೌಡ ಕೂಡ ಯೋಗದಲ್ಲಿ ಭಾಗಿಯಾಗಿದ್ರು. ಮೊದಲಿಗೆ ನನಗೆ ಬೆನ್ನು ನೋವು ಎಂದಿದ್ದ ದರ್ಶನ್ ಯೋಗ ಮಾಡಲ್ಲ ಎಂದಿದ್ರಂತೆ. ಬೆನ್ನು ನೋವಿಗೆ ಯೋಗ ಒಳ್ಳೆಯದು ಅಂತ ಕಾರಾಗೃಹದ ಡಿಜಿಪಿ ಅಲೋಕ್ ಕುಮಾರ್ ಸಲಹೆ ಕೊಟ್ಟ ನಂತರ ದರ್ಶನ್ 1 ಗಂಟೆ ಯೋಗ ಮಾಡಿದ್ದಾರೆ. ಅತ್ತ ಕೋಲ್ಕತ್ತಾ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಮೋದಿ ಪಾಲ್ಗೊಂಡಿದ್ರು. ಯೋಗಪಟುಗಳ ಜೊತೆ ಯೋಗಾಭ್ಯಾಸ ಮಾಡಿದ್ರು. ಆಂಧ್ರಪ್ರದೇಶದ ವಿಜಯವಾಡನಲ್ಲಿ ಯೋಗ ಗುರು ಬಾಬಾ ರಾಮದೇವ್ ಜೊತೆ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ರು. ಇಂದಿರಾ ಗಾಂಧಿ ಮುನ್ಸಿಪಲ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಯೋಗ ಕಾರ್ಯಕ್ರಮದಲ್ಲಿ ಸಾವಿರಾರು ಯೋಗಪಟುಗಳು ಪಾಲ್ಗೊಂಡಿದ್ರು. ಇನ್ನುಳಿದಂತೆ ಅಹಮದಾಬಾದ್ನಲ್ಲಿ ಅಮಿತ್ ಶಾ, ಗೌಹಾಟಿಯಲ್ಲಿ ನಿರ್ಮಲಾ ಸೀತಾರಾಮನ್, ಬೆಳಗಾವಿಯಲ್ಲಿ ಪ್ರಹ್ಲಾದ್ ಜೋಶಿ, ಅಸ್ಸಾಂನ ತೇಜ್ಪುರಂನಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಯೋಗ ಮಾಡಿದ್ದಾರೆ. ಇತ ರಾಜ್ಯ ಆಯುಷ್ ಇಲಾಖೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಆಯೋಜಿಸಿತ್ತು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಡಿಸಿಎಂ ಪರಮೇಶ್ವರ್, ಆರೋಗ್ಯ ಸಚಿವ ಯುಟಿ ಖಾದರ್ ಸೇರಿ ಹಲವರು ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್, TV9.